ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಸ್ನೇಹಿತರೆ, ನಾನಿವಾಗ ನಿಮಗೆ ತಿಳಿಸಲು ಬಂದಿರುವ ವಿಷಯ ಸಾಮಾನ್ಯ ವಿಷಯವಲ್ಲ. ಇದು ಭವಿಷ್ಯವಾಣಿ ಅಲ್ಲ. ಇದೊಂದು ಅಪಾರ ಅಂದರೆ ದೊಡ್ಡ ರಹಸ್ಯದ ವಿಷಯ ಇದು. ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡುಗಿ ಹೋಗಬಹುದು. ಸ್ವಲ್ಪ ಎಚ್ಚರದಿಂದ ಈ ವಿಡಿಯೋವನ್ನು ನೋಡಿ. ಒಮ್ಮೆ ಯೋಚಿಸಿ ನೋಡಿ. ಮುಂದಿನ ವರ್ಷದಲ್ಲಿ ಕೇವಲ ಕುಂಭರಾಶಿಯವರ ಜೀವನದಲ್ಲಿ ಚಮತ್ಕಾರಿಕ ಘಟನೆಗಳು ನಡೆಯಲಿವೆ ಎಂದು ಮೊದಲೇ ತಿಳಿಸಿದ್ದೆ. ಈಗ ಮತ್ತೆ ಆ ವಿಷಯವನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಹೃದಯ ಏನು ಹೇಳುತ್ತಿತ್ತು? ಹೌದು, ನಾನು ಮಾತನಾಡುತ್ತಿರುವುದು 2026 ಮತ್ತು 27ರ ಬಗ್ಗೆ. ಈ 2 ವರ್ಷಗಳು ನಿಮ್ಮ ಭಾಗ್ಯವನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಡವನ ಹೊಡಲಲ್ಲಿ ಖಜಾನೆ ತುಂಬಿದಂತೆ ಮಾಡಲಿದೆ ಸ್ನೇಹಿತರೆ. ನೀವು ಮಹಾಲಕ್ಷ್ಮಿಯ ಆರಾಧಕರಾಗಿದ್ದರೆ ನೀವು ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ, ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ತಾಯಿ ಮಹಾಲಕ್ಷ್ಮಿ ನಿಮಗೆ ಆರೋಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ. ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆಯಾಗುವುದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿಬಿಡುತ್ತದೆ. ಈ 2026ರಲ್ಲಿ ಅಂದರೆ ಈ ನಿರ್ದಿಷ್ಟ ಸಮಯದಲ್ಲಿ ದೇವಗುರು ಬೃಹಸ್ಪತಿ ತಮ್ಮ ವಕ್ರಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಆ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡ್ಡಿದ್ದಾರೆ. ಅದು ನಿಮ್ಮ ಒಟ್ಟು 2026ರ ಸಾಲನ್ನೇ ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಕುಂಭರಾಶಿಯವರೇ, ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ತಿಳಿಸ್ತೀನಿ. ಕುಂಭರಾಶಿಯವರಿಗೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು. ಅವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬರುತ್ತಿದ್ದಾಳೆ. ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೀವು ಎಂದಿಗೂ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡುತ್ತೀರಿ. ಕುಂಭರಾಶಿಯವರೇ, ಈ ಜನವರಿ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಲಿದೆ. ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲ ರೀತಿಯಲ್ಲೂ ಅದೃಷ್ಟಶಾಲಿಯಾಗುತ್ತೀರಿ. ಆದ್ದರಿಂದ ನಿಮಗೆ ಬರುವ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಅವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸಲಿವೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸಲಿವೆ, ನೀವು ಯಾವ ದೇವರನ್ನು ಪೂಜಿಸುತ್ತೀರಿ, ಅವೆಲ್ಲವೂ ಈ ರಾಶಿಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುತ್ತದೆ. ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ, ನೀವು ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ ಮತ್ತು ವಿಶೇಷವಾಗಿ ಈ ಕುಂಭರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವ ಈ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸುತ್ತಾಳೆ ಮತ್ತು ನೀವು ಅವಳನ್ನು ಹೇಗೆ ತೊಡೆದು ಹಾಕಬಹುದು, ಹಾಗೆಯೇ ಅನುಸರಿಸಬೇಕಾದ ಪರಿಹಾರಗಳ ಬಗ್ಗೆ ನಾವು ಈಗ ನೋಡಲಿದ್ದೇವೆ. ಆದ್ದರಿಂದ ಎಲ್ಲಿಯೂ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಆಗ ನಾವು ಏನು ಹೇಳ್ತಿದ್ದೀವಿ ಎಂದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ. ಈ ರಾಶಿ ಚಕ್ರದ ಜನರು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ ಮತ್ತು ಅವರೀಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ಸಹ ನೀವು ನೋಡಲಿದ್ದೀರಿ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅವರ ವ್ಯಾಪಾರ ಹೊಂದಾಣಿಕೆ ತುಂಬ ಒಳ್ಳೆಯದು. ಅಂದರೆ ಹಿಂದೆ ವ್ಯವಹಾರದಲ್ಲಿ ಮಾಡಿದ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳು ಹೆಚ್ಚಿರುತ್ತವೆ. ನಿಮ್ಮ ರಾಶ್ಯಾಧಿಪತಿ ಶನಿ ಹಾಗೂ ಷಷ್ಠಾಧಿಪತಿಯಾದಂತಹ ಕುಜನು, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂಥ ರಾಹುವು, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರುವ ಬುಧನು ಅಸ್ತಂಗತರಾಗುತ್ತಿದ್ದಾರೆ. ಇದರಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ, ಆದರೆ ಎಚ್ಚರ ವಹಿಸಬೇಕು. ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಸ್ನೇಹಿತರೆ. ಶುಭ ಕಾರ್ಯಗಳಲ್ಲಿ ಎಚ್ಚರ ವಹಿಸಿ ನಡೆದುಕೊಳ್ಳಬೇಕು, ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತವೆ. ಶನಿ 11ನೆಯ ಮನೆಯಲ್ಲಿ ಇರುವುದರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತಾನೆ. ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಅವನು ನಿಮ್ಮನ್ನು ಕಾಪಾಡುತ್ತಾನೆ, ಖಂಡಿತ ಕಾಪಾಡುತ್ತಾನೆ ಶನಿ ಮಹಾತ್ಮ ಸ್ವಾಮಿ. ಯಾವುದೋ ಒಂದು ಶುಭ ಫಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಒಡಹುಟ್ಟಿದವರೊಂದಿಗೆ ತುಂಬ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ವೈವಾಹಿಕ ಜೀವನ ತುಂಬ ಸುಖಮಯವಾಗಿರುತ್ತದೆ ಸ್ನೇಹಿತರೆ. ಗುರುಬಲ ಹೋದರೂ ಕೂಡ
ಉಚ್ಚ ಸ್ಥಾನದಲ್ಲಿರುವ ಗುರುವಿನ ಪ್ರಭಾವವನ್ನು ನೀವು ಅನುಭವಿಸುತ್ತೀರಿ. ನೀವು ಯಾವುದೇ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಲಿದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ಇಷ್ಟು ದಿನ ಕೆಳಭಾಗದಲ್ಲಿದ್ದ ನೀವು ಈಗ ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನು ಗಳಿಸುತ್ತಿದ್ದೀರಿ ಎಂದು ಕೇಳಿದಾಗ ಅನೇಕ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಅವರು ಇದರ ಅರ್ಥವೇನೆಂದರೆ, ಹಿಂದೆ ನಿಮ್ಮನ್ನು ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ. ಅವರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುತ್ತಾರೆ. ಈ ಸಮಯ ಬಹಳ ಬೇಗ ಬರುತ್ತದೆ. ಏಕೆಂದರೆ ಅಂತ್ಯವು ಈ ಕುಂಭರಾಶಿಯವರಿಗೆ ಒಳ್ಳೆಯ ಸಮಯ ಇಂದಿನಿಂದ ಅಂದರೆ ಜನವರಿ 25-26ರಿಂದ ಆರಂಭವಾಗಲಿದೆ. ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡಲಾಗುವುದು. ಏಕೆಂದರೆ ಕುಂಭರಾಶಿಯವರಿಗೆ ಈಗ ಸಮಯ ತುಂಬ ಚೆನ್ನಾಗಿ ಕೂಡಿ ಬರುತ್ತಿದೆ ಎಂದು ಹೇಳಬಹುದು. ಅಲ್ಲದೆ ಈ ಜನರಿಗೆ ಈಗ ಅದೃಷ್ಟದ ಆಕಾಶವನ್ನು ಮುಟ್ಟುತ್ತದೆ. ರಾಶಿಯ ಅಧಿಪತಿ ಶನಿ ಮತ್ತು ಅವರು ವಿಶೇಷ ಎಂದು ಗುರುತಿಸಲ್ಪಡುತ್ತಾರೆ. ನಿಜವಾದ ಅಧಿಪತಿ ಶನಿ ಈಗ ರಾಶಿಚಕ್ರ ಚಿಹ್ನೆ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗಿಂತ ಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಸ್ನೇಹಿತರೆ. ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನು ಸವಿಸಿದ್ದೀರಾ, ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರಾ. ಈಗ ಆ ವ್ಯಕ್ತಿಯ ನಿಜವಾದ ಬಣ್ಣ ನಿಮ್ಮ ಮುಂದೆ ಬಂದು ಬಯಲಾಗಲಿದೆ. ಅಂದಿನಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ನಿಮ್ಮ ಯೋಚನಾ ಶಕ್ತಿ ಬದಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಉಜ್ವಲಗೊಳ್ಳುತ್ತದೆ. ನೀವು ನಂಬಿರುವ ಜನರ ಮೋಸದ ಮುಖಗಳನ್ನು ದೇವರು ನಿಮಗೆ ಗೊತ್ತಾಗುವಂತೆ ಮಾಡಲಿದ್ದಾನೆ. ಇದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು ಅಥವಾ ಧೈರ್ಯಗೆಡಬಹುದು. ಆದರೆ ಅಷ್ಟೇ ಬೇಗ ಆ ದೇವರು ನಿಮಗೆ ಧೈರ್ಯ ಹಾಗೂ ಶಕ್ತಿಯನ್ನು ಕೊಡುತ್ತಾನೆ ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಆ ರೀತಿ ನಿಮಗೆ ಹಣ ಬಂದು ಸೇರುತ್ತದೆ. ಈ ಸಮಯದಲ್ಲಿ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುತ್ತದೆ. ಕೆಲಸದಲ್ಲಿಯೂ ಅಷ್ಟೇ. ಎಲ್ಲರೂ ಕೂಡ ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಂಡಿರುತ್ತಾರೆ. ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ. ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಡುತ್ತಾರೆ. ಕೆಲಸದಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನು ಅವಮಾನ ಮಾಡುತ್ತಿದ್ದರೋ, ಅವಹೇಳನ ಮಾಡುತ್ತಿದ್ದರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆ ಕೇಳುತ್ತಾರೆ ಸ್ನೇಹಿತರೆ. ಅವರೇ ನಿಮ್ಮನ್ನು ಹೊಗಳುತ್ತಾರೆ. ಈ ರೀತಿಯ ಘಟನೆಗಳು ಇನ್ನು ಮುಂದೆ ನಡೆಯುತ್ತಾ ಹೋಗುತ್ತವೆ. ನೀವು ಇಷ್ಟು ದಿನಗಳ ಕಾಲ ಅನುಭವಿಸಿದ ತೊಂದರೆಯನ್ನು ಈಗ ಕ್ಷಣದಲ್ಲಿ ದೂರ ಆಗುವ ಕಾಲ ಬಂದಿದೆ. ಆದರೆ ಇನ್ನು ಮುಂದೆ ಈ ರೀತಿ ಆಗುವುದಿಲ್ಲ. ನಿಮಗೆ ಇನ್ನು ಮುಂದೆ ಎಲ್ಲವೂ ಶುಭವಾಗುತ್ತದೆ. ಈ ಸಮಯದಲ್ಲಿ ಸಿಗುವ ಸಂತೋಷದ ವಿಚಾರಗಳನ್ನು ನೀವು ನಿಮ್ಮ ಜೀವನ ಪೂರ್ತಿ ಮರೆಯುವುದಿಲ್ಲ. ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಧನಲಕ್ಷ್ಮೀ ದೇವಿ ಮಾತಾ ಅವರ ಆಶೀರ್ವಾದ ದೊರೆಯಲಿದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಒಂದು ಸವಾಲಾಗಿದೆ. ಆಳವಾಗಿರುವುದು ಮತ್ತು ಒಳ್ಳೆಯ ಭಾವನೆಗಳನ್ನು ಹೊಂದಿರುವುದು ಎಂಬ ಗುಣದಿಂದಾಗಿ ಅವರು ಹೊರಗೆ ತುಂಬ ಕಠಿಣ ಮತ್ತು ಗಂಭೀರವಾಗಿ ಕಾಣುತ್ತಾರೆ. ಆದರೆ ಒಳಗೆ ವೇಗದ ಸಾಗರವೇ ಇರುತ್ತದೆ ಮತ್ತು ಮನಸ್ಥಿತಿ ಸಾಗರದಂತಿದೆ ಸ್ನೇಹಿತರೆ. ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಆಲೋಚನೆಗಳಿವೆ. ಅವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಅಡ್ಡ. ಹೆಸರು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬ ಶ್ರಮಿಸುತ್ತೀರಿ. ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು. ಈ ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತ ಇಚ್ಛಾ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ಅವರು ಭಾವಿಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಅವರು ಹಿಂದೆ ಸರಿಯುವುದಿಲ್ಲ. ಅವರು ಎಷ್ಟೇ ಅಡೆತಡೆಗಳು ಮತ್ತು ತೊಂದರೆಗಳು ಎದುರಿಸಿದರೂ ಅವರು ಎಂದಿಗೂ ತಮ್ಮ ಗುರಿಯಿಂದ ವಿಮುಖರಾಗುವುದಿಲ್ಲ. ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಮೆಚ್ಚುತ್ತಾರೆ. ಈ ಕುಂಭರಾಶಿಯವರು ಎತ್ತರವನ್ನು ತಲುಪುವಲ್ಲಿ ಕೌಶಲ್ಯ ಹೊಂದಿದ್ದಾರೆ. ಇದರ ಜೊತೆಗೆ ಈ ಕುಂಭರಾಶಿಯವರು ವೈದ್ಯಕೀಯ, ತಾಂತ್ರಿಕ ಶಿಕ್ಷಣದಲ್ಲಿ ಶ್ರೇಷ್ಠರಾಗಿರುತ್ತಾರೆ. ಮತ್ತು ಇವರು ಎಲ್ಲರನ್ನು ಒಂದೇ ಮಟ್ಟದಲ್ಲಿ ನೋಡುತ್ತಾರೆ. ಯಾರನ್ನಾದರೂ ಸಮಾನವಾಗಿ ನೋಡಿಕೊಳ್ಳುವ ಮನಸ್ಥಿತಿ ತಮಗಿಂತ ಕೆಟ್ಟ ಮಟ್ಟದಲ್ಲಿರುವವರನ್ನು ಸಹ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಹೆಚ್ಚು ಗೋಚರಿಸುತ್ತದೆ. ಆದರೆ ಕುಂಭರಾಶಿಯವರು ಅದೃಷ್ಟ ಸಿಗಲು ಇದೇ ಕಾರಣ. ಆರೋಗ್ಯದ ವಿಷಯ ನೋಡಿದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಸ್ನೇಹಿತರೆ. ಮತ್ತು ತುಂಬ ಅವಕಾಶಗಳು ಸಿಗುತ್ತವೆ ಈ ವರ್ಷದಲ್ಲಿ. ಅಂದರೆ 2026ರಲ್ಲಿ ಒಳ್ಳೆಯ ಅವಕಾಶಗಳು ಬರಲಿವೆ ಮತ್ತು ನೀವು ಮಾನಸಿಕವಾಗಿ ತುಂಬ ಬಲಶಾಲಿಯಾಗಿರುತ್ತೀರಾ ಸ್ನೇಹಿತರೆ. ಮತ್ತು ಕುಂಭರಾಶಿಯವರಾಗಿದೆ ಇನ್ನೊಂದು ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ತಾ ಎಂಬ ಹೆಸರಿನ ಮಹಿಳೆಯ ಪರಿಚಯವಾದರೆ ಅವಳೊಂದಿಗೆ ಹೆಚ್ಚು ಸ್ನೇಹಪರವಾಗಿರುವುದು ಮತ್ತು ಹೆಚ್ಚು ಮಾತನಾಡಬಾರದು. ನೀವು ತುಂಬ ಎಂದರೆ ತುಂಬ ಜಾಗರೂಕರಾಗಿರಬೇಕು. ತಾ ಅಕ್ಷರದ ಮಹಿಳೆಯ ಜೊತೆ ಅವಳು ನಿಮ್ಮ ಜೀವನವನ್ನು ಹಾಳು ಮಾಡುವುದಕ್ಕಾಗಿ ಬಂದಿರುತ್ತಾಳೆ.
ತ ಅಕ್ಷರದ ಯಾವುದೇ ಮಹಿಳೆಯರನ್ನು ನೀವು ಜಾಸ್ತಿ ಹಚ್ಚಿಕೊಳ್ಳಬೇಡಿ. ಇವರು ನಿಮ್ಮ ಜೀವನವನ್ನು ನಾಶ ಮಾಡುತ್ತಾರೆ. ನಿಮಗೆ ಮನೆ ದೃಷ್ಟಿ ಬೀಳುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಅಲೋವೆರಾ ಗಿಡವನ್ನು ಕಟ್ಟಿ. ಇದರಿಂದ ನಿಮ್ಮ ಮನೆಗೆ ಯಾವುದೇ ದೃಷ್ಟಿ ಆಗುವುದಿಲ್ಲ. ಮನೆಯ ಹತ್ತಿರದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ಅರ್ಪಿಸಿ. ಇದರಿಂದ ಆಂಜನೇಯ ಸ್ವಾಮಿ ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುತ್ತಾನೆ. ಹಾಗೆ ಶನಿ ಟೆಂಪಲ್ಗೆ ಹೋಗ್ಬಿಟ್ಟು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಎಳ್ಬತ್ತಿಯನ್ನು ಹಚ್ಚಿ. ಖಂಡಿತ ಶನಿ ಮಹಾತ್ಮ ಸ್ವಾಮಿ ಕುಂಭರಾಶಿಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಯಾಕಂದರೆ ನಿಮಗೆ ಕೊನೆ ಹಂತದ ಸಾಡೆ ನಡೀತಾ ಇರೋದ್ರಿಂದ ಯಾವುದೇ ತೊಂದರೆಗಳು ಬರೋದಿಲ್ಲ. ಶನಿ ಮಹಾತ್ಮ ಸ್ವಾಮಿ ಖಂಡಿತ ಕೈ ಹಿಡಿತಾರೆ. ಓಕೆ, ಮತ್ತು ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುತ್ತಾರೆ ಎಂದು ಆ ಕಲಿಯುಗ ದೇವರ ಹನುಮಂತನನ್ನು ಬಜರಂಗ ಬಲಿಯನ್ನು ಬೇಡಿಕೊಳ್ಳಿ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ಲ ಕಷ್ಟಗಳಿಗೆ ಬಜರಂಗ ಬಲಿಯು ಕೂಡ ಸಹಾಯವನ್ನು ಮಾಡುತ್ತಾರೆ. ನೀವು ಯಾವ ದೇವರನ್ನು ನಂಬ್ತೀರೋ ಆ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಫಸ್ಟಿನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.